ನಾವಿವತ್ತು ಅಗೋರಿಗಳ ಬಗ್ಗೆ ಮಾತಾಡೋಣ. ನಾವು ಅಗೋರಿಗಳು ಅಂದರೆ ಯಾವಾಗಲೂ ಅವರು ಸ್ಮಶಾನದಲ್ಲಿರ್ತಾರೆ, ಶವಗಳ ಮಧ್ಯ ಇರ್ತಾರೆ, ಮಾಂಸ ತಿಂತಾರೆ, ಮನುಷ್ಯರದು ನಗ್ನವಾಗಿ ಓಡಾಡ್ತಾರೆ ಅಂತಲೇ ಕೇಳಿದ್ದೀವಿ. ಸಮಾಜ ಅವ್ರನ್ನ ನೋಡಿದ್ರೆ ಹೆದರ್ಕೊಳ್ಳೋದೇ ಜಾಸ್ತಿ. ಆದರೆ ನಿಜವಾಗ್ಲೂ ಯಾರು ಅಗೋರಿಗಳು? ಅವರ ಈ ಪದ್ಧತಿಗಳೆಲ್ಲ ಎಲ್ಲಿಂದ ಶುರು ಆಯಿತು? ಹೇಗೆ ಶಿವ ಮತ್ತು ದತ್ತಾತ್ರೇಯ ಸ್ವಾಮಿ ಇವರೆಲ್ಲ ಅಗೋರಿಗಳಿಗೆ ಸಂಬಂಧಿಸ್ತಾರೆ? ಯಾಕೆ ಅವರ ಆಚರಣೆಗಳು ನಮ್ಮ ಹಿಂದೂ ಧರ್ಮದ ಪ್ರಕಾರ ವಿರುದ್ಧ ಅಂತ ಕೂಡ ಹೇಳ್ತಾರೆ? ಇದೆಲ್ಲದನ್ನೂ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋ ಸ್ವಲ್ಪ ಬೇರೆ ವಿಡಿಯೋಗಿಂತ ಲಾಂಗ್ ಇರುತ್ತೆ, ಯಾಕಂದರೆ ಈ ಅಗೋರಿಗಳದ್ದು ನಿಮಗೆ ಹಿಸ್ಟ್ರಿ ಅವ್ರದ್ದು ಫುಲ್ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಸ್ವಲ್ಪ ಲಾಂಗ್ ಆಗಲೇಬೇಕು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಅಗೋರಿ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ ಅಂತ ಇರಬಾರ್ದು. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮಧ್ಯದಲ್ಲಿ ನೀವೇನಾದ್ರು ಬಿಟ್ಟೋದ್ರೆ ಮಿಸ್ಇನ್ಫಾರ್ಮೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಅಗೋರಿಗಳ ಇತಿಹಾಸ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಅವ್ರು ನಡೆಸೋ ಆಚರಣೆ ಮತ್ತು ಅದರ ಅರ್ಥನ ತಿಳ್ಕೊಳ್ಳೋಣ. ಅಗೋರಿಗಳು ಸತ್ತ ದೇಹದ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾರಂತೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ದೇಹ ಯಾವತ್ತಿದ್ರೂ ಒಂದು ತಾತ್ಕಾಲಿಕ, ಅಂದರೆ ಒಂದು ಟೆಂಪ್ರವರಿ ವಸ್ತು ಅಂತ ಇವರು ಸತ್ಯನ ಅರಿಯೋಕ್ಕೋಸ್ಕರ ಈ ಥರ ಮಾಡ್ತಾರಂತೆ. ಅದ್ರ ಜೊತೆಗೆ ದೇಹದ ಮೇಲಿರೋ ಒಂದು ಅಟ್ಯಾಚ್ಮೆಂಟ್, ಎಮೋಷನ್ಸ್ನ ಕಳ್ಕೊಳ್ಳೋಕ್ಕೆ ಕೂಡ ಈ ಥರ ಮಾಡ್ತಾರಂತೆ. ಇವ್ರ ದೇಹ ಯಾವಾಗಲೂ ಸಂಪೂರ್ಣವಾಗಿ ಬೂದಿಯಿಂದ ಮುಚ್ಚಿರುತ್ತಂತೆ. ಯಾಕಂದರೆ ಕೊನೆಯದಾಗಿ ಈ ದೇಹ ಯಾವತ್ತಿದ್ರೂ ಬೂದಿ ಆಗಲೇಬೇಕು ಅಂತ ಯಾವಾಗಲೂ ಸತ್ಯನ ಅರ್ಥಕೊಳ್ಳಿ ಅಂತ ಇವ್ರು ಈ ಥರ ಮಾಡ್ತಾರಂತೆ. ಇದ್ರ ಜೊತೆಗೆ ತಾಂತ್ರಿಕ ಪುರಾಣಗಳ ಪ್ರಕಾರ ಬೂದಿ ಹಚ್ಚಿರುವಾಗ ಯಾವುದೇ ಒಂದು ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ಅಥವಾ ಒಂದು ಬ್ಯಾಡ್ ಎನರ್ಜೀಸ್ ಆಗಿರ್ಬೋದು ಏನು ಅವ್ರಿಗೆ ಎಫೆಕ್ಟ್ ಕೂಡ ಮಾಡಲ್ವಂತೆ. ಇವರು ಮನುಷ್ಯನ ತಲೆ ಬುರುಡೆನ ಬಟ್ಲು ಥರ ಯೂಸ್ ಮಾಡ್ತಾರಂತೆ. ಇದನ್ನು ಅಗೋರಿಗಳ ಪ್ರಕಾರ ದೇಹ ತಾತ್ಕಾಲಿಕ, ಆತ್ಮ ಮಾತ್ರ ಶಾಶ್ವತ ಅಂತ ಕೂಡ ಒಂದು ಭಾವನ ಗಟ್ಟಿಪಡಿಸೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ಬಟ್ ಇದರಲ್ಲಿ ಶಿವನ ಒಂದು ಕಪಾಲಿಯ ಏನು ಒಂದು ಪದ್ಧತಿ ಇದೆ ಅದು ಕೂಡ ಇನ್ವಾಲ್ವ್ ಆಗಿದೆ. ಮುಂದೆ ನಾನು ಹೇಳ್ತೀನಿ, ಆ ಸ್ಟೋರಿ ಅಂತೂ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇವರು ಮನುಷ್ಯರುಗಳ ಹಸಿ ಮಾಂಸ ತಿಂತಾರೆ. ಇವರು ಮಾಂಸನ ಒಂದು ರುಚಿಗಾಗಿ ತಿನ್ನಲ್ಲ ಅಥವಾ ಯಾರನ್ನಾರು ಕೊಂದು ತಿನ್ನಲ್ಲ. ಯಾರು ಆಲ್ರೆಡಿ ಸತ್ತಿರ್ತಾರೆ ಅಥವಾ ಅರ್ಧಂಬರ್ಧ ಸುಟ್ಟಿರೋ ದೇಹಗಳಿರುತ್ತೆ ಅದರಿಂದ ಮಾತ್ರ ತಿಂತಾರೆ. ಯಾಕೆ ಈ ಥರ ಮಾಡ್ತಾರೆ ಅಂತ ಅಂದರೆ, ಒಂದು ಪವಿತ್ರ ಅಪವಿತ್ರ, ಅಸಹ್ಯ ಪಟ್ಕೊಳ್ಳೋದು, ಭಯ ಪಟ್ಕೊಳ್ಳೋದು ಶವಗಳನ್ನ ನೋಡಿ, ಈ ಭಾವನೆಗಳಿಂದೆಲ್ಲ ಮೇಲ್ ಬರಬೇಕು ಅಂತ ಅವ್ರು ಈ ಥರ ಮಾಡ್ತಾರೆ. ನಾವಿವಾಗೇನು ಒಂದು ಡಿಸ್ಕಷನ್ ಮಾಡಿದ್ವಿ ಅದು ಕೇವಲ 1-2% ಮಾತ್ರ ಇರ್ಬೋದು ಇವ್ರ ಆಚರಣೆಗಳು. ಆದರೆ ಇದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದರೆ ಇವರ ಹಿಸ್ಟ್ರಿ. ಇವ್ರು ಹೇಗೆ ಬಂದರು, ಈ ಕಪಾಲಿ ಪದ್ಧತಿಗಳು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ಇವಾಗ ನೋಡೋಣ. ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ಟೋರಿಗೆ ಹೋಗೋಣ. ಶಿವಪುರಾಣದ ಪ್ರಕಾರ ಒಂದಿನ ಬ್ರಹ್ಮ ಮತ್ತು ವಿಷ್ಣುಗೆ ಜಗಳ ಅಂಟ್ಕೊಂಡ್ಬಿಟ್ಟಿರುತ್ತೆ. ಯಾರು ನಮ್ಮಿಬ್ಬರಲ್ಲಿ ದೊಡ್ಡವರು, ಯಾರು ಶ್ರೇಷ್ಠ ಅಂತ ಜಗಳ ಆಡ್ತಿರ್ತಾರಂತೆ. ಆಗ ಶಿವ ಒಂದು ದೊಡ್ಡ ಲಿಂಗದ ರೂಪದಲ್ಲಿ ಬರ್ತಾರೆ. ಬಂದು ಯಾರು ಈ ಲಿಂಗದ ಒಂದು ತುದಿನ ಕಂಡುಹಿಡಿತಾರೆ ಅವರೇ ಗೆದ್ದಂಗೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಬ್ರಹ್ಮ ಮೇಲಕ್ಕೆ ಹೋಗ್ತಾರೆ, ವಿಷ್ಣು ಕೆಳಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಿಷ್ಣು ಬಂದು ಹೇಳ್ತಾರೆ, ಇಲ್ಲ ನನಗೆ ತುದಿ ಸಿಕ್ಕಿಲ್ಲ ಅಂತ ಒಪ್ಕೊಳ್ತಾರೆ. ಆದರೆ ಬ್ರಹ್ಮ ಬಂದು ಸುಳ್ಳು ಹೇಳ್ತಾರೆ, ನನಗೆ ತುದಿ ಸಿಕ್ತು ಅಂತ. ಇದರಿಂದ ಶಿವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಶಿವನ ಒಂದು ಏನು ಹಣೆ ಇದೆ, ಹಣೆ ಮಧ್ಯದಿಂದ ಕಾಲಭೈರವ ಉಟ್ಕೊಳ್ತಾರಂತೆ. ಕಾಲಭೈರವ ಏನು ಮಾಡ್ತಾರೆ, ಬ್ರಹ್ಮನ 5ನೇ ತಲೆನ ಅವರ ಒಂದು ಉಗುರು ತುದಿಯಿಂದ ಕಟ್ ಮಾಡಿಬಿಡ್ತಾರೆ. ಇದರಿಂದ ಬ್ರಹ್ಮನ ಅಹಮೇನೋ ಮುರಿತು. ಆದರೆ ಇದೇ ಕಾರಣದಿಂದ ಬ್ರಹ್ಮನ ಮಗ ದಕ್ಷನ್ಗೆ ಶಿವನ್ ಕಂಡ್ರೆ ಆಗ್ತಾರಲ್ಲ. ಸೊ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ನು ಬ್ರಹ್ಮನ ತಲೆ ಕತ್ತರಿಸಿದ ಕಾಲಭೈರವಂಗೆ ಬ್ರಹ್ಮ ಹತ್ಯೆ ದೋಷ ಸುತ್ಕೊಂಡ್ಬಿಡುತ್ತೆ. ಬ್ರಹ್ಮನ ತಲೆ ಅಂದರೆ ನಾವು ಸಂಸ್ಕೃತದಲ್ಲಿ ತಲೆಗೆ ಕಪಾಲ ಅಂತ ಹೇಳ್ತೀವಿ, ಅದು ಕಾಲಭೈರವನ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಶಿವನಿಗೆ ಕಪಾಲಿ ಅಂತ ಕೂಡ ಹೇಳ್ತಾರೆ. ಈ ಶಾಪ ವಿಮೋಚನೆಗೆ 12 ವರ್ಷ ಅವರು 3 ಲೋಕಗಳಲ್ಲೂ ಓಡಾಡ್ತಾರೆ. ಪಾತಾಳಕ್ಕೆ ಹೋಗ್ತಾರೆ, ಅಲ್ಲೂ ವಿಮುಕ್ತಿ ಸಿಗಲ್ಲ. ವೈಕುಂಠಕ್ಕೆ ಬರ್ತಾರೆ, ಅಲ್ಲೂ ಇಲ್ಲ.
ಕೊನೆಗೆ ಕಾಶಿಗೆ ಬರ್ತಾರೆ. ಕಾಶಿಗೆ ಬಂದಾಗ ಅವರ ಕೈಯಲ್ಲಿದ್ದ ಬ್ರಹ್ಮನ ಆ ಒಂದು ತಲೆ, ನಾವೇನು ಕಪಾಲ ಅಂತೀವಿ, ಅದು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಇವಾಗಲೂ ಕಾಶಿನ ನಾವು ಕಪಾಲ ಮೋಚನ್ ಅಂತ ಕೂಡ ಕರೀತಾರೆ. ಸುಮಾರು 7ನೇ ಅಥವಾ 8ನೇ ಶತಮಾನದಲ್ಲಿ ಕಪಾಲಿ ಸಂಪ್ರದಾಯ ಅಂತ ಶುರು ಆಗುತ್ತೆ. ಇವರು ಅಷ್ಟೇ ತುಂಬ ಕಠಿಣವಾದ ಒಂದು ಅಭ್ಯಾಸಗಳು ಮತ್ತು ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ. ತುಂಬ ಭಯಾನಕ ದೇವತೆಗಳಿಗೆ ಪೂಜೆ ಮಾಡೋದು, ಸ್ಮಶಾನದಲ್ಲಿರೋದು, ಮದ್ಯ ಸೇವನೆ ಮಾಡೋದು, ಈ ಥರ ಎಲ್ಲ ಒಂದು ನಡೀತಾ ಇರುತ್ತೆ. ಇದೇ ಒಂದು ಕಾಲಕ್ರಮೇಣ ಈ ಸಂಪ್ರದಾಯನೇ ಅಘೋರಿಗಳ ಒಂದು ಸಂಪ್ರದಾಯ ಆಯಿತು ಅಂತ ಕೂಡ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಬಾಬಾ ಕೀನಾರಾಮ್ ಅವರೇ ಈ ಅಘೋರಿಗಳ ಸಂಪ್ರದಾಯದ ಸ್ಥಾಪಿಸ್ತರು ಅಂತ ಕೂಡ ಹೇಳ್ತಾರೆ, ಅಂದರೆ ಫೌಂಡರ್ ಅಂತ. ಇವರು ವಿವೇಕಸಾರ, ರಾಮಗೀತ ಅಂತೆಲ್ಲ ಬುಕ್ ಬರೆದಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅಘೋರಿಗಳ ಒಂದು ಸಂಪ್ರದಾಯನ ಇವರು ಬುಕ್ ಆಗಿ ಬರೀತಾರೆ. ಆ ಬುಕ್ಕಲ್ಲಿ ಇವ್ರನ್ನ ಶಿವನ ಒಂದು ಅವತಾರ ಅಂತಾನೆ ಕರೀತಾರೆ. 1601ರಲ್ಲಿ ಉತ್ತರ ಪ್ರದೇಶದ ರಾಮ್ಗಢ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಇವ್ರು ಹುಟ್ಟುತ್ತಾರೆ. ಇವರು ಹುಟ್ಟಿದಾಗಲೇ ಅನೇಕ ಪವಾಡಗಳು ನಡೆಯುತ್ತೆ. ಇವರು ಹುಟ್ಟಿದಾಗಲೇ ಕಂಪ್ಲೀಟ್ ಹಲ್ಲೆಲ್ಲ ಇರುತ್ತಂತೆ. ಇನ್ನು ಹುಟ್ಟಿ 3 ದಿನದ ತನಕ ಇವರು ಅಳೋದು ಇಲ್ಲ, ಮತ್ತು ಅವ್ರ ಅಮ್ಮನ ಹತ್ರ ಹಾಲು ಕೂಡ ಕುಡ್ದಿರಲ್ವಂತೆ. 4ನೇ ದಿನ 3 ಜನ ಬರ್ತಾರೆ. ಆ 3 ಜನನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಲೂ ಕೂಡ ಹೇಳ್ತಾರೆ. ಅವರು ಬಂದು ಇವ್ರನ್ನ ಎತ್ಕೊಂಡು ಮಗುನ, 4 ದಿನದ ಮಗುನ, ಅವ್ರ ಕಿವಿಲಿ ಏನೋ ಒಂದು ಹೇಳ್ತಾರಂತೆ. ಅದು ಹೇಳಾದ್ಮೇಲೆ ಆ ಮಗು ಅಳೋದು, ಅತ್ತಿ ಅವ್ರ ಅಮ್ಮನ ಹತ್ರ ಹಾಲು ಕೂಡ ಕುಡಿಯೋದಂತೆ. ಚಿಕ್ಕ ವಯಸ್ಸಿಂದನೇ ಇವ್ರಿಗೆ ಮೆಡಿಟೇಷನ್, ಆಧ್ಯಾತ್ಮಿಕ ಕಡೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ 11ನೇ ವಯಸ್ಸಲ್ಲೇ ಇವರು ಮನೆ ಬಿಟ್ಟು ಹೋಗ್ತಾರೆ. ದತ್ತಾತ್ರೇಯ ಸ್ವಾಮಿಯ ಒಂದು ಶಿಷ್ಯ ಅಂತಾನೆ ಹೆಸರುವಾಸಿಯಾಗಿದ್ದ ಬಾಬಾ ಕಾಲುರಾಮ್ ಹತ್ರ ಶಿಷ್ಯರಾಗಿ ಸೇರ್ಕೊಳ್ತಾರೆ. ಇವರಿಂದನೇ ಇವ್ರಿಗೆ ಅಘೋರಿ ಒಂದು ಏನು ಸಂಪ್ರದಾಯ ಇದೆ ಅದಕ್ಕೆ ದೀಕ್ಷೆ ಕೂಡ ಪಡ್ಕೊಳ್ತಾರೆ. ಅವರೇ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸೋದು ಅಘೋರಿಸಮ್ಗೆ. ಇನ್ನು ಇವರ ಕೊನೆಯ ದಿನಗಳಲ್ಲಿ ವಾರಣಾಸಿಗೆ ಬಂದು ಅಲ್ಲಿ ಆಶ್ರಮ ಕೂಡ ಸ್ಥಾಪಿಸ್ತಾರೆ. ಆ ಆಶ್ರಮದ ಹೆಸರು ಬಾಬಾ ಕೀನಾರಾವ್ ಆಶ್ರಮ್ ಅಥವಾ ಕ್ರೀಮ್ ಕುಂಡ್ ಅಂತಾನೂ ಕರೀತಾರೆ. ಇಂದಿಗೂ ಆಶ್ರಮ ಇದೆ. 1771ರಲ್ಲಿ ಇವರು ಸಮಾಧಿ ಹೊಂದುತ್ತಾರೆ. ಅಂದರೆ ಅಕಾರ್ಡಿಂಗ್ ಟು ಸೈನ್ಸ್ 100 125 ಇಯರ್ಸ್ ತನಕನೂ ಮನುಷ್ಯರು ಬದುಕಿರೋದ ನೋಡಿದ್ದಾರೆ. ಆದರೆ ಇವರು 170 ವರ್ಷ ಬದುಕಿದ್ರು. ಇದು ಸೂಪರ್ ನ್ಯಾಚುರಲ್ ಅಲ್ವಾ? ಒಂದ್ಸಲಿ ಬಾಬಾ ಕೀನಾರಾಮ್ ಗುಜರಾತಿನ ಗಿರ್ ಮೌಂಟೇನ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿರ್ತಾರಂತೆ. ಇದಕ್ಕಿದಂಗೆ ವಾತಾವರಣ ಎಲ್ಲ ಬದಲಾಗುತ್ತೆ, ಗುಡುಗು ಸಿಡ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನೋ ಒಂಥರ ಗಮ್ ಅನ್ನೋ ಸ್ಮೆಲ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅವ್ರು ಕತ್ತೆದ್ ನೋಡ್ತಾರೆ, ತುಂಬ ಬೆಳಕು, ಅವ್ರು ಕಣ್ಣು ಬಿಡೋಕ್ಕಾಗ್ತಿರಲ್ವಂತೆ. ಆಮೇಲೆ ನೋಡ್ತಾರೆ, ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿನೇ ಅಲ್ಲಿರ್ತಾರಂತೆ. ದತ್ತಾತ್ರೇಯ ಸ್ವಾಮಿ ಅವ್ರಿಗೆ ಹೇಳ್ತಾರೆ, ನೀನು ಅಘೋರಿ ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ಕೊಂಡಿದ್ಯಂತೆ, ಹಾಗಿದ್ರೆ ನೀನು ಪವಿತ್ರ, ಅಪವಿತ್ರ, ಮತ್ತು ಭ್ರಮೆ, ಭಯ, ಅಸಹ್ಯ ಇದರಿಂದೆಲ್ಲ ಹೊರಗೆ ಬಂದಿದ್ಯಾ, ನಾನು ನಿನ್ನ ಪರೀಕ್ಷೆ ಮಾಡಲಾ ಅಂತ ಕೇಳಿ ಅವ್ರ ಹತ್ರ ಇರೋ ಒಂದು ಎಲೆಗಳನ್ನ ಸುತ್ತಿರೋ ವಸ್ತುನ ಕೊಡ್ತಾರಂತೆ. ಬಾಬಾ ಕೀನ್ರಾಮ್ ಅದನ್ನು ನೋಡ್ತಾರೆ, ಅದು ಮಾನವನ ಮಾಂಸ. ದತ್ತಾತ್ರೇಯ ಸ್ವಾಮಿ ಹೇಳ್ತಾರೆ, ನೀನು ಈ ಮಾಂಸನ ಮತ್ತು ಒಂದು ಹಣ್ಣು ಇವೆರಡರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ನಿನ್ನ ಮನಸ್ಸಲ್ಲಿ ತೋರಿಸ್ಬೇಕು, ಇದನ್ನು ತಿಂದು ಅಂತ ಹೇಳ್ತಾರೆ. ಆಗ ಬಾಬಾ ಕೀನ್ರಾಮ್ ಒಂದು ಸ್ವಲ್ಪನೂ ಹಿಂಜರಿಕೆ ಇಲ್ಲದೆ, ಒಂದು ಸ್ವಲ್ಪನೂ ಭಯ ಪಡದೆ ಅದನ್ನು ಒಂದು ಪ್ರಸಾದ ಥರ ತಿಂತಾರಂತೆ ಅವ್ರ ಮುಂದೆ. ಆಗ ದತ್ತಾತ್ರೇಯ ಸ್ವಾಮಿಗೆ ತುಂಬ ಖುಷಿಯಾಗಿ, ನೀನು ಈ ಮಾರ್ಗಕ್ಕೆ ಸಿದ್ಧ ಅಂತ ಹೇಳಿ ಅವರೇ ಸ್ವತಃ ಎಷ್ಟೊಂದು ರಹಸ್ಯ ವಿದ್ಯೆಗಳನ್ನೆಲ್ಲ ಇವ್ರಿಗೆ ಹೇಳ್ಕೊಡ್ತಾರೆ. ಜನರ ಮನಸ್ಸಲ್ಲಿ ಅಘೋರಿಗಳಂದರೆ ಅವರು ಸ್ಮಶಾನದಲ್ಲಿರ್ತಾರೆ, ಬುರುಡೆ ಇಟ್ಕೊಂಡು ಊಟ ಮಾಡ್ತಾರೆ, ಬರೀ ಇಂಥ ಒಂದು ವಿಚಾರಗಳೇ ಇದೆ. ಆದರೆ ಇದೆಲ್ಲ ನಮಗೆ ಗೊತ್ತಿರೋಂಗೆ ಬರೀ ಅರ್ಧ ಸತ್ಯ ಮಾತ್ರ. ಯಾಕಂದರೆ ಅದ್ರದ್ದು ರಿಯಲ್ ಮೀನಿಂಗ್ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಘೋರಿಗಳ ಒಂದು ಮೂಲ ಸಂದೇಶ ತುಂಬ ಸಿಂಪಲ್ ಆಗಿದೆ. ಅವ್ರಿಗೆ ಈ ಜಾತಿ, ಮತ, ಭೇದ ಭಾವ ಇದೆಲ್ಲ ಏನೂ ಇಲ್ಲ. ಯಾರನ್ನ ಸಮಾಜ ತಿರಸ್ಕರಿಸುತ್ತೆ ಇವರು ಅವ್ರನ್ನ ಒಪ್ಕೊಳ್ತಾರೆ. ಇವರಿಗೆ ಪವಿತ್ರ, ಅಪವಿತ್ರ, ಇದು ಶುದ್ಧಿ, ಅದು ಶುದ್ಧಿ ಇಲ್ಲ, ಇದೆಲ್ಲ ಏನೂ ಇಲ್ಲ. ಎಲ್ಲದರಲ್ಲೂ ದೇವ್ರನ್ನ ನೋಡ್ತಾರೆ. ಮೃತ್ಯುನ ಒಂದು ಶತ್ರು ಥರ ಅಲ್ಲ, ಅಥವಾ ಒಂದು ಭಯ ಪಡಲ್ಲ, ಆದರೆ ಅದನ್ನು ಜೀವನದ ಒಂದು ಭಾಗ ಅಂತ ನೋಡ್ತಾರೆ. ಯಾವುದೇ ಧರ್ಮದವರಾದರೂ ಎಲ್ಲರೂ ಒಂದೇ, ಎಲ್ಲರಲ್ಲೂ ಶಿವನ್ನ ನೋಡ್ತಾರೆ. ಇದೇ ನಿಜವಾಗ್ಲೂ ಅಘೋರಿ ಮಾರ್ಗ. ಹೊರಗೆ ನೋಡೋಕ್ಕೆ ತುಂಬ ಭಯಂಕರವಾಗಿದ್ರೂ ಮನಸ್ಸಿನೊಳಗೆ ಬಹಳ ಪ್ರೀತಿ ಮತ್ತು ಕರುಣೆ ಇಟ್ಕೊಂಡಿರ್ತಾರೆ. ಇವರೇ ನಿಜವಾದ ಅಘೋರಿಗಳು.
ಸೊ ಅಗೋರಿಗಳ ಈ ಇನ್ಫಾರ್ಮೇಷನ್ ಮತ್ತು ಕಂಟೆಂಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.